ನಮಸ್ಕಾರ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ದಯಾನಂದ ಕೊರತೋಡಿ. 3.5 ದಶಕಗಳ ಬೇಡಿಕೆ ಮತ್ತು ಪ್ರಯತ್ನದ ಪರಿಣಾಮವಾಗಿ ನಿರ್ಮಾಣಗೊಂಡಿರುವ ಅರಂತೋಡು ಗ್ರಾಮದ ಅರಮನೆಗಯ ಸೇತುವೆಯ ಉದ್ಘಾಟನೆ ನೆರವೇರಿತು. ಅರಂತೋಡು ಮತ್ತು ಮರ್ಕಂಜ ಗ್ರಾಮದ ಮಧ್ಯೆ ಹರಿಯುವ ನದಿ ಬಲ್ನಾಡು ಹೊಳೆಗೆ ಅರಮನೆಗಯದಲ್ಲಿ ಸೇತುವೆ ನಿರ್ಮಾಣವಾಗಬೇಕೆಂಬುದು ಅಲ್ಲಿಯ ಕನಸಾಗಿತ್ತು. ಹಳೆಯ ತೂಗು ಸೇತುವೆ ಅಪಾಯಕಾರಿಯಾಗಿ ಪರಿವರ್ತಿತವಾಗಿತ್ತು. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭ ಮತಯಾಚನೆಗೆ ಅಲ್ಲಿಗೆ ಬಂದಿದ್ದ ಕುಮಾರಿ ಭಾಗೀರಥಿ ಮುರುಳ್ಳೆರವರು ತಾನು ಗೆದ್ದರೆ ಖಂಡಿತವಾಗಿ ಸೇತುವೆ ಮಾಡಿಸುತ್ತೇನೆ ಎಂದಿದ್ದರು. ಅದರಂತೆ ಕಳೆದ ವರ್ಷ ಭಾಗೀರಥಿಯವರು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಸೇತುವೆಗೆ 1,75,00,000 ಅನುದಾನ ಇರಿಸಿ ಸೇತುವೆ ನಿರ್ಮಾಣ ಮಾಡಿಸುವುದರಲ್ಲಿ ಯಶಸ್ವಿಯಾದರು. ಇದರ ಉದ್ಘಾಟನಾ ಕಾರ್ಯಕ್ರಮ ಇಂದು ನಡೆಯಿತು. ಶಾಸಕಿ ಕುಮಾರಿ ಭಾಗೀರಥಿ ಮುರುಳ್ಳೆರವರು ರಿಬ್ಬನ್ ತುಂಡರಿಸುವ ಮೂಲಕ ಸೇತುವೆ ಉದ್ಘಾಟಿಸಿದರು. ಸೇತುವೆಗಾಗಿ ನಿರಂತರ ಹೋರಾಡಿದ್ದ ಇಲ್ಲಿನ ಅರಮನೆಗಯ ಸೇತುವೆ ಆಗಲೇಬೇಕೆಂದು ಶ್ರಮಿಸಿದವರುಗಳಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರೀಶ್ ಕಂಚಿಪಿಲಿ, ಅರಂತೋಡು ಸೊಸೈಟಿ ಅಧ್ಯಕ್ಷ ಸಂತೋಷ್ ಕುತ್ತಮೊಟ್ಟೆ ಮತ್ತು ಅರಂತೋಡು ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷ ಕೇಶವ ಅರ್ತಲೆಯವರಲ್ಲದೆ ಶ್ರೀಮತಿ ಪುಷ್ಪ ಮೇದಪ್ಪ, ಮರ್ಕಂಜ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷೆ ಗೀತಾ ಹೊಸೊಳಿಕೆ, ಮಾಜಿ ಉಪಾಧ್ಯಕ್ಷ ಗೋವಿಂದ ಅಳವಪಾರೆ, ಶೇಖರ್ ಚೋಡಿಪನೆ, ದಯಾನಂದ ಕುರುಂಜಿ, ಸುಬೋಧ್ ಶೆಟ್ಟಿ ಮೇನಾಲ, ಶ್ರೀಮತಿ ಭಾರತಿ ಪುರುಷೋತ್ತಮ, ಶಶಿ ಉಳುವರು ಮೊದಲಾದವರು ಉಪಸ್ಥಿತರಿದ್ದರು. ಅರಮನೆಗಯದಲ್ಲಿ ತೂಗು ಸೇತುವೆ ಅಗತ್ಯವಿರುವ ಬಗ್ಗೆ, ಆದ ತೂಗು ಸೇತುವೆ ಶಿಥಿಲಗೊಂಡು ಅಪಾಯಕಾರಿಯಾಗಿರುವ ಬಗ್ಗೆ, ಅಲ್ಲಿ ಶಾಶ್ವತ ಸೇತುವೆಯ ಅವಶ್ಯಕತೆಯ ಬಗ್ಗೆ ಕಾಲಕಾಲಕ್ಕೆ ಬರೆಯುತ್ತಾ ಸಮಾಜದ ಮತ್ತು ಸರ್ಕಾರದ ಗಮನ ಸೆಳೆಯುತ್ತಿದ್ದ ಪತ್ರಕರ್ತರನ್ನು ಸನ್ಮಾನಿಸಿ ಕೃತಜ್ಞತೆ ಸಮರ್ಪಿಸುವ ಕಾರ್ಯವನ್ನು ಸ್ಥಳೀಯರು ಮಾಡಿದರು. ಉದ್ಘಾಟನೆಯ ವೇಳೆ ಸ್ಥಳದಲ್ಲಿದ್ದ ಪತ್ರಕರ್ತರಾದ ಕೃಷ್ಣ ಬೆಟ್ಟ, ಮಿಥುನ್ ಕರ್ಲಪಾಡಿ, ತೇಜೇಶ್ವರ ಕುಂದಲ್ಪಾಡಿ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ಕೊಟ್ಟು ಸತ್ಕರಿಸಲಾಯಿತು. ಶಾಂಕರ ತತ್ವಪ್ರಸಾರ ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆ ಶಂಕರಾಚಾರ್ಯ ಮಹಾಸಂಸ್ಥಾನ ಶೃಂಗೇರಿ, ಮಂಜುನಾಥೇಶ್ವರ ಭಜನಾ ಪರಿಷತ್ ಸುಳ್ಯ, ಸುಬ್ರಹ್ಮಣ್ಯ ಭಜನಾ ಮಂಡಳಿ ಸುಳ್ಯ, ಚೆನ್ನಕೇಶವ ದೇವಸ್ಥಾನ ಸುಳ್ಯ ಇದರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಶೃಂಗೇರಿಯ ಭಜನಾ ಪದ್ಧತಿಯನ್ನು ಕಲಿಯುವ ಮತ್ತು ಕಲಿಸುವ ಅಭಿಯಾನದಡಿಯಲ್ಲಿ 1 ದಿನದ ಭಜನಾ ತರಬೇತಿ ಗುರುದೇವತಾ ಭಜನಾ ಮಂಜರಿ ಕಾರ್ಯಕ್ರಮವು ಸುಳ್ಯದ ಚೆನ್ನಕೇಶವ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಚೆನ್ನಕೇಶವ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಹರಪ್ರಸಾದ್ ತುದೇಡ್ಕರ್ ಅವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಸುಳ್ಯ ಜ್ಯೋತಿ ಸರ್ಕಲ್ನಿಂದ ಜೂನಿಯರ್ ಕಾಲೇಜು ಸಂಪರ್ಕ ರಸ್ತೆಯಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ರಸ್ತೆಯನ್ನು ಅಗೆದಿದ್ದು ಕುಡಿಯುವ ನೀರಿನ ಪೈಪ್ ಒಡೆದು ನೀರು ರಸ್ತೆಯುದ್ದಕ್ಕೂ ಹರಿಯುತ್ತಿದೆ. ರಸ್ತೆಯು ಕೆಸರುಮಯವಾಗಿದ್ದು ವಾಹನ ಸವಾರರಿಗೂ ತೊಂದರೆಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟವರು ಕೂಡಲೇ ಗಮನಹರಿಸಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಲ್ಕುಡ ದೈವಸ್ಥಾನದ ಜೀರ್ಣೋದ್ಧಾರ ಕಾರ್ಯವು ಅಂತಿಮ ಹಂತದಲ್ಲಿದ್ದು ಜೂನ್ ತಿಂಗಳಲ್ಲಿ ಶ್ರೀ ದೈವಗಳ ಪುನಃ ಪ್ರತಿಷ್ಠಾ ಕಲಶೋತ್ಸವಕ್ಕೆ ದಿನ ನಿಗದಿಪಡಿಸಲಾಗಿದ್ದು ಆಡಳಿತ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಪೂರ್ವ ಸಿದ್ಧತಾ ಸಭೆಯು ದೈವಸ್ಥಾನದ ವಠಾರದಲ್ಲಿ ನಡೆಯಿತು. ದೈವಸ್ಥಾನದ ಆಡಳಿತ ಧರ್ಮದರ್ಶಿಗಳಾದ ಪಿಕೆ ಉಮೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ತಂತ್ರಿಗಳ ನಿರ್ದೇಶನದಂತೆ ಜೂನ್ 15ರಿಂದ 18ರ ತನಕ ಪುನಃ ಪ್ರತಿಷ್ಠಾ ಕಾರ್ಯಕ್ಕೆ ದಿನ ನಿಗದಿಪಡಿಸಲಾಗಿದ್ದು ಮುಂದಿನ ಕಾರ್ಯಚಟುವಟಿಕೆಗಳ ಕುರಿತು ವಿವರ ನೀಡಿದರು. ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಕಾಮತ್ ಅರಂಬರು ಅಧ್ಯಕ್ಷತೆ ವಹಿಸಿದರು. ಆಮಂತ್ರಣ ಪತ್ರ ಮುದ್ರಣ ಹಾಗೂ ವೈದಿಕ ಕಾರ್ಯಕ್ರಮಗಳ ರೂಪುರೇಷೆಗಳ ಬಗ್ಗೆ ವಿಚಾರ ವಿಮರ್ಶೆ ಮಾಡಲಾಯಿತು. ಕಲಶೋತ್ಸವದ ಯಶಸ್ಸಿಗೆ ಉಪಸಮಿತಿಗಳನ್ನು ರಚಿಸುವುದಾಗಿ ತೀರ್ಮಾನಿಸಲಾಯಿತು. ಮುಂದಿನ ವಾರದಲ್ಲಿ ಆಮಂತ್ರಣ ಪತ್ರ ಬಿಡುಗಡೆ ಮಾಡಿ ವಾರ್ಡ್ವಾರು ಮನೆ ಮನೆಗೆ ಹಂಚುವ ಬಗ್ಗೆ ಜವಾಬ್ದಾರಿ ಹಂಚಿಕೆ ಮಾಡುವುದಾಗಿಯೂ ನಿರ್ಧರಿಸಲಾಯಿತು. ನ್ಯೂಸ್ ಬುಲೆಟ್ನಲ್ಲಿ ಈಗೊಂದು ಸಣ್ಣ ವಿರಾಮ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ರೈತ ಬಾಂಧವರೇ, ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಜೀವವಿ
ನೀನೆ ಮಿಡಿಯುತ್ತಿ ಹೋದು ಭಾವದಿಂದ ಇಲ್ಲಾನಂದ ಆತ್ಮೀಯ ಯಕ್ಷಕಲಾಭಿಮಾನಿಗಳೇ, ಯಕ್ಷರಂಜಿನಿ ಆನೆಕಲ್ಲು ಸಾದರಪಡಿಸುವ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಹಾಲಾಡಿ ಬಡಗು ಮೇಳದವರಿಂದ ಈ ವರ್ಷ ಜಯವೇರಿ ಗಳಿಸಿದ ನೂತನ ಕಥಾನಕ 150ನೇ ಪ್ರಯೋಗದ ಪ್ರೊಫೆಸರ್ ಪವನ್ ಕಿರಣ್ಕೆರೆ ವಿರಚಿತ ಪಂಜರ ಪಕ್ಷಿ ಎಂಬ ಕಾಲ್ಪನಿಕ ಕಥಾಭಾಗ ಇದೇ ಬರುವ ದಿನಾಂಕ 31/5/2026 ಆದಿತ್ಯವಾರದಂದು ಮಧ್ಯಾಹ್ನ ಗಂಟೆ 3ರಿಂದ ರಾತ್ರಿ ಗಂಟೆ 9 ತನಕ ಸುಳ್ಯದ ಬಂಟರ ಭವನದಲ್ಲಿ ಪ್ರದರ್ಶನವಾಗಲಿರುವುದು. ಪ್ರಸಿದ್ಧ ಹೆಮ್ಮೆಯ ಕಲಾವಿದರಾಗಿ ಭಾಗವತರಾಗಿ ಶ್ರೀಧರ ಹಾರ್ಸಿಕಟ್ಟೆ, ಗಣೇಶ್ ಆಚಾರ್ಯ ಬಿಲ್ಲಾಡಿ, ಸಂಗೀತದಲ್ಲಿ ಸುರೇಶ್ ಕನ್ನಾಗ, ಮದ್ದಳೆಯಲ್ಲಿ ಅಕ್ಷಯ್ ಆಚಾರ್ಯ ಬಿದ್ದಲ್ಕಟ್ಟೆ, ಬಾಲಕೃಷ್ಣ ಕಾರಾವರ, ಚೆಂಡೆವಾದನದಲ್ಲಿ ಸುಜನ್ ಹಾಲಾಡಿ ಹಾಗೂ ಕಣ್ಣಿ ಗಣಪತಿ ಭಟ್, ಸ್ತ್ರೀ ವೇಷಧಾರಿಗಳಾಗಿ ಸುಧೀರ್ ಶಿರ್ವೆಗಾರ ಉಪ್ಪಾರು, ಸುಕುಮಾರ ನಿರ್ಚೆಡ್ಡು, ಉಮೇಶ್ ಶಂಕರನಾರಾಯಣ, ಹಾಸ್ಯ ಕಲಾವಿದರಾಗಿ ಶಂಕರ ಉಳ್ಳೂರು, ಬಸವರಾಜ ಚೌಕಳಮಕ್ಕಿ, ಪಾತ್ರವರ್ಗದಲ್ಲಿ ವಿಶ್ವನಾಥ ಆಚಾರ್ಯ ತುಂಬೆಟ್ಟು, ಶ್ಯಾಮ್ಗೌಡ ಶೃಂಗೇರಿ, ಸುಧಾಕರ ಕರಿಮನೆ, ಅಣ್ಣಪ್ಪ ಬೀಜಮಕ್ಕಿ, ಮಂಜುನಾಥ ಚೌಕಳಮಕ್ಕಿ, ರಾಜೇಶ್, ರಾಘವ ಆಚಾರ್ಯ ಅಮಾಸೆಬೈಲು, ಅರುಣ ಬಡಾಳ, ಚೇತನ್ ಇವರುಗಳು ಮುಖ್ಯ ಪಾತ್ರಧಾರಿಗಳಾಗಿ ಭಾಗವಹಿಸಲಿದ್ದಾರೆ. ಮುಖ್ಯ ಅಭ್ಯಾಗತರಿಗೆ ಗೌರವ ಪ್ರವೇಶದ ವ್ಯವಸ್ಥೆ ಇರುವುದು. ಯಕ್ಷ ಕಲಾಭಿಮಾನಿಗಳಿಗೆ ಆದರದ ಸ್ವಾಗತ ಬಯಸುವ ಆನೆಕಲ್ಲು ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಪ್ರವೇಶ ಶುಲ್ಕ ಗೌರವ ಪ್ರವೇಶ ಹಾಗೂ ಸೆಕೆಂಡ್ ಕ್ಲಾಸ್ ರು 500 ರೂಪಾಯಿ, ಥರ್ಡ್ ಕ್ಲಾಸ್ ರು 300. ವಿಶೇಷ ಸೂಚನೆ: ಈ ಕಾರ್ಯಕ್ರಮವು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗುವುದು. ಈ ಹಿಂದೆ ಟಿಕೆಟ್ ಪಡೆದುಕೊಂಡವರು ಸರಿಯಾದ ಸಮಯ ಮಧ್ಯಾಹ್ನ 3 ಗಂಟೆಗೆ ಮುಂಚಿತವಾಗಿ ಬಂದು ಅವರವರ ಆಸನದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಕಲಾಭಿಮಾನಿಗಳು ಹಾಲಿನ ಒಳ ಹೊರಗೂ ಶುಚಿತ್ವವನ್ನು ಕಾಪಾಡಬೇಕು. ಫ್ರೀ ಪಾಸು ಮನ್ನಾ ಮಾಡಲಾಗಿದೆ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಪೂರ್ತಿ ಚಾರ್ಜು. ಈ ಎಲ್ಲ ನಿಬಂಧನೆಗಳು ಅನ್ವಯವಾಗುವುದು. ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಬಯಸುವ ಆನೆಕಲ್ ಗಣಪತಿ ಭಟ್ ಭಾಗವತರು ಕಾರ್ಯಕ್ರಮದ ವ್ಯವಸ್ಥಾಪಕರು. ಬನ್ನಿ ಕಲಾಭಿಮಾನಿಗಳೇ, ಭಾಗವಹಿಸಿ. ಅನಿರೀಕ್ಷಿತವಾಗಿ ಬರುವ ತೊಂದರೆಗಳಿಗೆ ಕಲಾಭಿಮಾನಿಗಳಾದ ತಾವೆಲ್ಲರೂ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುವ ಕಾರ್ಯಕ್ರಮದ ವ್ಯವಸ್ಥಾಪಕರು. ತಮಗಿದು ಆದರದ ಸ್ವಾಗತ, ಸುಸ್ವಾಗತ. ವಿರಾಮದ ಬಳಿಕ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸಂಪಜೆ ಗ್ರಾಮದ ಶಿರಾಡಿ ಗ್ರಾಮದೈವ ಶ್ರೀ ರಾಜಂದೈವದ ಮೂಲಲಯದ ಛಾವಣಿ ಕೆಲಸ ಭರದಿಂದ ಸಾಗುತ್ತಿದ್ದು, ನಿನ್ನೆ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಭೇಟಿ ನೀಡಿ ಕಾಂಪೌಂಡ್ ಆವರಣಗೋಡೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು ರೂಪಾಯಿ 10 ಲಕ್ಷ ನೀಡುವ ಭರವಸೆ ನೀಡಿದರು. ಶ್ರೀ ಶಿರಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಆಡಳಿತ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು, ಮೊಕ್ತೇಸರ ಇಂದಿರಾ ದೇವಿ ಪ್ರಸಾದ್, ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಟೀನಾ ಎಚ್.ಎಸ್, ಸುರೇಶ್ ಪಿಎಲ್, ರಿತಿನ್ ಡೆಮಲೆ, ವಿಜಯಕುಮಾರ್ ಕನ್ಯಾನ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ದೇವರಕುಳ್ಳಿ ಬಳಿ 3 ಕಾರುಗಳ ಸರಣಿ ಅಪಘಾತ ಉಂಟಾಗಿ ಕಾರುಗಳು ಜಖಂಗೊಂಡಿರುವ ಘಟನೆ ಇಂದು ಮಧ್ಯಾಹ್ನ ಸಂಭವಿಸಿದೆ. ಸುಳ್ಯ ಕಡೆಯಿಂದ ಮಡಿಕೇರಿಯತ್ತ ಹೋಗುತ್ತಿದ್ದ ಕಾರಿಗೆ ಮಡಿಕೇರಿಯಿಂದ ಸುಳ್ಯ ಕಡೆ ಬರುತ್ತಿದ್ದ ಕಾರು ಡಿಕ್ಕಿ ಹೊಡೆದಿದ್ದು, ಈ ಸಂದರ್ಭದಲ್ಲಿ ಚಾಲಕ ಬ್ರೇಕ್ ಹಾಕಿದಾಗ ಅದರ ಹಿಂದಿನಿಂದ ಬರುತ್ತಿದ್ದ ಮತ್ತೊಂದು ಕಾರು ಈ ಕಾರಿಗೆ ಡಿಕ್ಕಿ ಹೊಡೆದಿದೆ ಎಂದು ತಿಳಿದು ಬಂದಿದೆ. ಘಟನೆಯಲ್ಲಿ 3 ಕಾರುಗಳು ಜಖಂಗೊಂಡಿದ್ದು, ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರಿನಿಂದ ಸುಳ್ಯ ಮಾರ್ಗವಾಗಿ ಮಡಿಕೇರಿ ಕಡೆ ಸಾಗುತ್ತಿದ್ದ ಕಂಟೈನರ್ ಲಾರಿಯೊಂದು ಹಳೆಗೇಟು ಪೆಟ್ರೋಲ್ ಬಂಕ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಬರೆಗೆ ಗುದ್ದಿದ ಘಟನೆ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯು ರಸ್ತೆಯ ಎಡಭಾಗದಲ್ಲಿದ್ದ ಸಣ್ಣ ಬರೆಗೆ ಡಿಕ್ಕಿ ಹೊಡೆದಿದ್ದು, ಅಪಘಾತದ ರಭಸಕ್ಕೆ ಲಾರಿಯ ಮುಂಭಾಗ ಜಖಂಗೊಂಡು ಅದೃಷ್ಟವಶಾತ್ ಚಾಲಕ ಮತ್ತು ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪೆರಾಜೆ ಸಮೀಪ ಮಾಣಿ ಮೈಸೂರು ಹೆದ್ದಾರಿಯಲ್ಲಿ ಬ್ರೀಜಾ ಕಾರೊಂದು ವೇಗವಾಗಿ ಬಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಪಲ್ಟಿಯಾದ ಘಟನೆ ವರದಿಯಾಗಿದೆ. ಸುಳ್ಯದಿಂದ ಮಡಿಕೇರಿ ಕಡೆಗೆ ಹೋಗುತ್ತಿದ್ದ ಕಾರು ಇದಾಗಿದ್ದು, ಕಾರಿನಲ್ಲಿ ಚಾಲಕ ಸೇರಿ 3 ಪ್ರಯಾಣಿಕರು ಇದ್ದರು ಎನ್ನಲಾಗಿದೆ. ಈ 3 ಸಣ್ಣಪುಟ್ಟ ಗಾಯಗಳಾಗಿ ಅಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ತಕ್ಷಣವೇ ಸುಳ್ಯದ ಕೆವಿಜಿ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.